ಈಗ ಒಂದು ಮನುಷ್ಯನ ಹೃದಯ ಅದು ಸರಿ ಇಲ್ಲದೆ ಇದ್ದರೆ ಅಥವಾ ಅದಕ್ಕೆ ಆಘಾತ ಆದರೆ ಏನಾಗ್ತದೆ ಅಂತ. ಈ ದೇಶಕ್ಕೆ ಅದು ಆಗಿತ್ತು ಅಂತ. ಈಗ ಭಾರತವನ್ನು ಗಮನಿಸಿದರೆ ಅಯೋಧ್ಯೆ ಹೃದಯ ಸ್ಥಾನದಲ್ಲಿದೆ. ರಾಮ ಮಂದಿರ ಭಾರತದ ಹೃದಯ, ರಾಮ ಭಾರತದ ಆತ್ಮ. ಭಾರತಕ್ಕೆ ಹೃದಯಾಘಾತ ಆಗಿತ್ತು ಅಂತ ಹೇಳ್ತೇವೆ ನಾವು. ಕಳೆದ 500 ವರ್ಷಗಳ ಕಾಲ ಭಾರತಕ್ಕೆ ಹೃದಯಹೀನತೆ, ಹೃದಯ ಶೂನ್ಯತೆ ಬಂದಿತ್ತು ಅಂತ. ಈಗ ಆ ಹೃದಯವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ರಾಮ ಮಂದಿರದ ಪುನಃ ಪ್ರತಿಷ್ಠಾಪನೆಯ ಮಹತ್ವ ಅದು ಶರೀರದಲ್ಲಿ ಹೃದಯವನ್ನು ಮತ್ತೆ ಒಂದು ವೇಳೆ ಏರುಪೇರುಗಳಾಗಿದ್ದರೆ ಹೃದಯವನ್ನು ಮತ್ತೆ ಇಂಪ್ಲಾಂಟ್ ಮಾಡ್ತಾರಲ್ಲ, ಅದಕ್ಕೇನು ಮಹತ್ವವೋ ಅದೇ ಮಹತ್ವ ಇರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ. ಸ್ವಾಮೀಜಿ, ನೀವು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತೀರಾ? ನಾವು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ. ಜನವರಿ 22ಕ್ಕೆ ಏನು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಯಿದೆ, ಇಲ್ಲಿಂದ ರಸ್ತೆ ಮೂಲಕ ಪ್ರಯಾಣ ಮಾಡಿ ನಾವು ಅಲ್ಲಿಗೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಮರಳಿ ಬರ್ತಾ ಇದ್ದೇವೆ. ಸ್ವಾಮೀಜಿ, ಈಗ ಪ್ರಸ್ತುತ ರಾಮ ಮಂದಿರ ಒಂದು ರಾಜಕೀಯ ವಿಷಯ ಆಗ್ತದೆ, ಈ ಬಗ್ಗೆ ಏನು ಹೇಳಿಕೆ ಬಯಸ್ತೀವಿ ಸ್ವಾಮೀಜಿ? ನಾವು ಅದನ್ನು ಆ ಮುಖದಿಂದ ಸ್ವೀಕಾರ ಮಾಡೋದಿಲ್ಲ. ಈಗ ರಾಮ ಮಂದಿರದ ವಿಷಯ ಒಂದು ಚಳುವಳಿಯಾಗಿ ಯಾವಾಗ ರೂಪುಗೊಂಡಿತೋ ಅಲ್ಲಿಂದ ತುಂಬ ಧರ್ಮ ಜಾಗೃತಿ ಇಡೀ ದೇಶದಲ್ಲಿ ಉಂಟಾಗಿದೆ. ಜನಮಾನಸದ ಧಾರ್ಮಿಕ ಭಾವನೆಗಳು ತುಂಬ ಬದಲಾಗಿದ್ದಾವೆ. ಈಗ ನಮ್ಮ ದೃಷ್ಟಿಯಿಂದ ಈಗ ರಾಜಕೀಯ ಏನಿದ್ರು ಬರೀ ತಾತ್ಕಾಲಿಕ, ಅದು 5 ವರ್ಷದ 3 ವರ್ಷದ ಒಂದು ಎಲೆಕ್ಷನ್ನ ವಿಷಯ ಆಗಿರ್ತದೆ ಅಷ್ಟೇ ಅದು. ಆದರೆ ಸಮಾಜದ ಮೇಲಾಗುವಂಥ ಬೇರೆ ಪರಿಣಾಮಗಳಿದಿಲ್ಲ, ಅದು ಶಾಶ್ವತ ಅಂತ. ಒಂದು ರೀತಿಯಲ್ಲಿ ಎಲ್ಲೋ ಹೊರಟಿದ್ದ ಸಮಾಜ ಹಿಂದಿರುಗಿ ಬರುವಂತೆ ಆಯಿತು ಈ ರಾಮ ಮಂದಿರದ ಒಂದು ಚಳುವಳಿಯ ಫಲವಾಗಿ. ಹಾಗಾಗಿ ರಾಜಕೀಯ ಅನ್ನೋದು ತುಂಬ ಸಣ್ಣ ಆ್ಯಂಗಲ್, ಅದು ದೊಡ್ಡ ಆ್ಯಂಗಲ್ಲು ಸಾತ್ವಿಕ ಪರಿಣಾಮ ಸಮಾಜದ ಮೇಲೆ ಉಂಟಾಗ್ತಾ ಇರುವಂಥದ್ದು. ಸ್ವಾಮೀಜಿ, ನಿಮ್ಮದು ಮೂಲತಃ ಶೈವ ಪರಂಪರೆ ಮಠ, ಆದರೆ ಶ್ರೀರಾಮ ಮಠದ ಆರಾಧ್ಯ ದೇವರು ಇದು ಮಠದ್ದು, ಇದು ಹೇಗೆ ಸಾಧ್ಯ? ಹಾಗೇನೂ ಇಲ್ಲ. ಇದನ್ನು ಭಾಗವತ ಸಂಪ್ರದಾಯ ಅಂತ ಕರೀತಾರೆ. ನಮ್ಮ ಮಠದ ಸಂಪ್ರದಾಯವನ್ನು ಭಾಗವತ ಸಂಪ್ರದಾಯ ಅಂದರೆ ವೈಷ್ಣವ ಉಪಾಸನೆ ಇದೆ ಇಲ್ಲಿ. ಈಗ ಏಕಾದಶಿ ವ್ರತದ ಆಚರಣೆ ಇದೆ ಇಲ್ಲಿ. ರಾಮ ನಮ್ಮ ಪ್ರಧಾನ ಆರಾಧ್ಯ ದೇವತೆ. ಸ್ಥಾಪನೆ ಮಾಡಿದ ಶಂಕರಾಚಾರ್ಯರು ಶಿವನ ಅವತಾರ ಅಂತ. ಆ ದೃಷ್ಟಿಯಿಂದ ಶಿವನ ಸಂಬಂಧ ಬರ್ತಕ್ಕಂಥದ್ದು. ಆದರೆ ಉಪಾಸನೆಯಲ್ಲಿ ಸೀತಾರಾಮಚಂದ್ರ, ಚಂದ್ರಮೌಳೇಶ್ವರ, ರಾಜರಾಜೇಶ್ವರಿ 3 ಮುಖ್ಯ. ಮತ್ತು ಶಂಕರಾಚಾರ್ಯರು ನಮಗೆ ಕೊಟ್ಟಿರುವಂಥದ್ದು ಪಂಚಮೂರ್ತಿಗಳ ಉಪಾಸನೆ: ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು. ಇದೊಂದು ಬಗೆಯಲ್ಲಿ ಸಮನ್ವಯ, ಇನ್ಕ್ಲೂಸಿವ್ ಆ ರೀತಿಯ ಪರಂಪರೆ ಇರತಕ್ಕಂಥ ಮಠ ಹೊರತು ಅದು ಎಕ್ಸ್ಕ್ಲೂಸಿವ್ ಯಾವುದೋ ಒಂದನ್ನೇ ಮಾಡುವಂಥದ್ದು, ಉಳಿದಿದ್ದಕ್ಕೆ ಅವಕಾಶ ಇಲ್ಲ ಎನ್ನುವಂಥದ್ದಲ್ಲ. ಸ್ವಾಮೀಜಿ, ರಾಮನಾಮ ಪಠಣದ ಬಗ್ಗೆ ಅದರ ಬಗ್ಗೆ ಮಹಿಮೆ ಬಗ್ಗೆ ಹೇಳ್ತೀರಾ? ತುಂಬ ಇದೆ. ಯಾಕೆಂದರೆ ಒಬ್ಬ ಕಾಡ ಬೇಡ ಅಂತ ಅನ್ಸ್ಕೊಂಡವನು. ಕಾಡ ಬೇಡ ಅಂದರೆ ವಾಲ್ಮೀಕಿ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು. ವಾಲ್ಮೀಕಿಯ ಮೂಲ ಅವನ್ನು ಗಮನಿಸಿದಾಗ ಒಬ್ಬ ರತ್ನಾಕರ ಏನೋ ಒಬ್ಬ ಬೇಡನಾಗಿದ್ದ. ಯಾರಿಗೂ ಬೇಡ, ಕಾಡು ಬೇಡ ಅಂತ ಜನ ಹೇಳುವಂಥ ಕಾಡಿನ ಬೇಡನಾಗಿದ್ದ ಆತ ಅಂತ ಕೇಳ್ತೇವೆ ನಾವು. ತತ್ವಸಂಗ್ರಹ ರಾಮಾಯಣದಲ್ಲಿ ಆತನ ಬದುಕಿನ ಬಗ್ಗೆ ತುಂಬ ಭಯಂಕರವಾದ ಚಿತ್ರಣ ಇದೆ. ಎಂಥವನಾಗಿ ಬದಲಾವಣೆ ಆದ. ಒಂದು ಮಹರ್ಷಿ, ಆದಿಕಾವ್ಯವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಆದರ್ಶ ಜೀವನದ ಪಾಠವನ್ನು ಸಮಾಜಕ್ಕೆ ಕೊಟ್ಟಂಥ ಒಬ್ಬ ಸರ್ವಶ್ರೇಷ್ಠ ಮಹರ್ಷಿಯಾಗಿ ಪರಿಣಮಿಸಬೇಕಾದ್ರೆ ರಾಮನಾಮದ ಪಾತ್ರ ಇರ್ತಕ್ಕಂಥದ್ದು. ಅಲ್ಲಿ ರಾಮನಾಮವೇ ರತ್ನಾಕರನನ್ನು ವಾಲ್ಮೀಕಿಯಾಗಿ ಮಾಡಿರ್ತಕ್ಕಂಥದ್ದು. ಈ ಒಂದು ಉದಾಹರಣೆ ಸಾಕು ನಮ್ಮ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ, ಜೀವನವನ್ನು ಅಶುಭದಿಂದ ಶುಭಕ್ಕೆ ಪರಿವರ್ತನೆ ಮಾಡಲಿಕ್ಕೆ. ಈ ದೇಶಕ್ಕೆ ಕೋರ್ಟ್ಗಳು, ಪೊಲೀಸ್ ಸ್ಟೇಷನ್ಗಳು, ಜೈಲುಗಳು ಬೇಡ. ಅವೆಲ್ಲವುಗಳ ಅಗತ್ಯವನ್ನು ಕಡಿಮೆ ಮಾಡಿ ಸಮಾಜದ ಮೇಲೆ ತುಂಬ ಸಾತ್ವಿಕ ಪರಿಣಾಮ ಬೀರಲಿಕ್ಕೆ ಸಮರ್ಥವಾಗಿರ್ತಕ್ಕಂಥ ಮಂತ್ರ ಅದು. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.